ಇದು ನಿಮ್ಮನೇನೆ, ಆದ್ರೆ ನೆಂಟ್ರಿಗೆ ಕಾಫಿ ಕೊಡೋ ತರ ಕೊಡ್ತಾ ಇದೀನಿ. ಇಂದ್ರಿ ಅವ್ರಿಗೆ ನೆಂಟ್ರಂದಿಯೇ? ಅವ್ರು ನಮ್ ನೆಂಟ್ರಲ್ಲ, ನಾವ್ ಅವ್ರ ನೆಂಟ್ರು. ಯಾಕೇಳ ಮಾಸ್ತಿ ಕೊಪ್ಲು ರಾಜ ರಾಣಿ ಇವರು, ಅವ್ರ ಆಸ್ಥಾನದ ಪ್ರಜೆಗಳು ನಾವು. ರಾಜ ರಾಣಿ ಆಸ್ಥಾನದಲ್ಲಿ ನಮ್ಗಿರೋದಕ್ಕೆ ಅವಕಾಶ ಸಿಕ್ಕಿದ್ದೇ ದೊಡ್ಡದಲ್ವೇ? ಮತ್ತೆ ಯಾಕತ್ತೆ ದೊಡ್ಡ ದೊಡ್ಡ ಮಾತಾಡ್ತೀರಾ? ನಾವ್ ಯಾವತ್ತು ಈ ಗದ್ಗೆಗೋಸ್ಕರ ಆಸ್ತಿಗೋಸ್ಕರ ವಾದ ಮಾಡಿದವರು ಅಲ್ಲ, ಮಾತಾಡಿದವರು ಅಲ್ಲ. ಸಿಗವ ಇವಂಗೆ ಹೇಳ್ಬೇಡಿ, ಎದೆಗೆ ಪರ ಅಂತ ಪರಿಸಂಗ ಆಯ್ತದೆ. ಇರ್ಲಿ ಬಾವ, ಈಗ ಕರ್ತಿದ್ ವಿಷಯ ಹೇಳಿ. ನಮ್ಮ ರಾಣಿ ಮಾತು ಚಾಕು ಅಷ್ಟೇ ಚೂಪು, ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾಳೆ. ಮತ್ತೆ ರಾಣಿ ಅಂದ್ರೆ ಹಾಗೆ ರೀ. ಅತ್ತೆ, ಇವ್ರು ಯಾಕೋ ಈಟೊಂದು ಬೆಣ್ಣೆ ಹಚ್ತವ್ರಲ್ಲ, ನಂಗೆ ನಂಬಕ್ಕೆ ಆಯ್ತಿಲ್ಲ. ನಂಗೂ ಹಾಗೆ ಅನ್ನಿಸ್ತಾ ಇದೆಮ್ಮ. ಆದರೆ ನಾನು ನಂಬೋದು ನಿನ್ನ ಕಾಲ್ಗುಣ. ನನ್ನ ಮಗನ ಬುದ್ಧಿ ಬೆಳೆಸಿದ ಹಾಗೆ ಇವರು ಸರಿ ಹೋಗ್ಬೋದು ಅಲ್ವಾ? ಏನೋ ಇಬ್ಬರು ಗುಟ್ಟಾಗಿ ಮಾತಾಡ್ಕತಾ ಇದ್ದೀರಾ? ಪರವಾಗಿಲ್ಲ, ಮಾತಾಡಿ, ಅದರಲ್ಲಿ ಏನು ತಪ್ಪಿಲ್ಲ. ಇಂದ್ರೆ ನಮ್ಮ ಚಿಗವ್ವ ನೋಡು, ರಾಜಮಾತೆ ಶಿವಗಾಮಿ. ನಮ್ಮ ತಮ್ಮರು ಬಾಹುಬಲಿ. ರಾಣಿ ಅದ್ಯಾವುದೋ ಹೀರೋಯಿನ್ ಹೆಸರು ಗೊತ್ತಾಯಿಲ್ಲ. ಕುಸ್ಕ ಅಲ್ಲ ಕಲ, ಅದು ಅನುಷ್ಕಾ. ತಮ್ಮಡು ಬಾಹುಬಲಿ, ಶಿವಗಾಮಿ, ದೇವಸೇನ ಅಲ್ವಾ ಇಂದ್ರೆ? ಹೌದು. ಮತ್ತೆ ನಿಮ್ಮನ್ನೆಲ್ಲ ಕರೆದು ಕ್ಷಮೆ ಕೇಳಬೇಕು ಅನ್ಕೊಂಡ್ವಿ, ಆದ್ರೆ ನೀವು ಕ್ಷಮಿಸಲ್ಲ ಅಂತ ಚೆನ್ನಾಗಿ ಗೊತ್ತು. ಹೇಗಿದ್ರು ನಮ್ಮ ಮನೆತನದ ಪೂಜೆ ಇದೆ, ಆಗ ಆ ದೇವಿಗೆ ತಪ್ಪು ಕಾಣಿಕೆ ಹಾಕಿ ಕ್ಷಮೆ ಕೇಳ್ತೀವಿ. ನನ್ಗೂ ಕ್ಷಮೆ ಕೇಳೋದಕ್ಕೆ ಬರೋದಕ್ಕೆ ಆಸೆ. ಅದೇನ್ ಮಾಡ್ಲಿ, ಮಂಡಿ ನೋವು. ನಾನು ಇಲ್ಲೇ ಭಗವಂತ ಕ್ಷಮಿಸ್ಬಿಡಪ್ಪ ಅಂತ ಬೇಡ್ಕತೀನಿ. ಅಜ್ಜಿ, ಆ ವಿಷಯ ಎಲ್ಲ ಮುಗ್ದೋಯ್ತಲ್ವಾ, ಮತ್ತೆ ಅದನ್ನೇ ಯಾಕೆ ಕೆದಕ್ತಿದ್ದೀರಾ? ಮುಗಿದೋಯ್ತು ಅಂತ ಬಿಟ್ಬಿಡಕ್ಕಾಯ್ತದ? ಈಗ ನಿಮ್ಮ ಅಣ್ಣ ಪಾರೋನ ಮದುವೆ ಆದ, ನಾನು ಪಾರೋನ ಬಿಟ್ಬಿಟ್ಟಿನ, ಹಂಗೆ ನನ್ನ ಮನಸ್ಸಿನಾಗಿ ಇಟ್ಕೊಂಡಿವ್ನಿ. ಹೊರಗಡೆ ಐಸ್ ಕ್ಯಾಂಡಿ ಮಾರೋರು ಬಂದವನೇ ಅನಿಸ್ತೈತೆ, ಹೋಗಿ ನೋಡ್ಕೊಬ. ಐಸ್ ಕಡ್ಡಿ ತಿನ್ನಕ್ಕೆ ನಾನು ಚಿಕ್ಕ ಮಗಿನ? ಚಿಕ್ಕ ಮಗ ಆಡ್ದಂಗೆ ಆಡ್ತಾ ಇದೆಯಲ್ಲ ಲೈ. ನಾನೆಲ್ಲ ಇದ್ನಲ್ಲಪ್ಪ ಐಸ್ ಕಡ್ಡಿ. ಅಮ್ಮಿಕೊಂಡಿರಪ್ಪ ನೀನು. ದೇವಸ್ಥಾನದಲ್ಲಿದ್ದೆ ಅಣ್ಣ. ತಮ್ಮಡು ಭಗವಂತ, 8 ವರ್ಷದಾಗ ನನ್ನ ಶಾರದ ಅವಳೋ ಇಲ್ಲೋ ಗೊಂದಲದಾಗ ಇವನಿ. ನಾನು ಕುಡಿತಿದ್ದೆ, ಕುಡಿದು ಎಲ್ಲ ಮರೆಯಕ್ ನೋಡ್ತಿದ್ದೆ. ಆದ್ರೆ ನನ್ನ ಮಗ ಸೊಸೆ ನನ್ ಕುಡ್ತಾನ ಬಿಡಿಸ್ಬಿಟ್ರು. ಅದ್ಯಾಕೋ ಇತ್ತೀಚೆಗೆ ನನ್ನ ಶಾರದ ಬದುಕವಳೆ ಅಂತ ಅನ್ಸಕ್ ಶುರು ಆಗೈತೆ. ಆದ್ರೆ ಅವಳು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ, ನಾಡಿದ್ದು ಬರ್ತಾಳೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಬರಲೇ ಇಲ್ಲ. ನೀನು ಭೂಮಿ ಮ್ಯಾಗೆ ಇಲ್ಲ ಅಂದ್ರು ನಾನು ಬ್ಯಾಗ ಕರೆಸ್ಕೊಂಡ್ಬಿಡು. ಈ ಸಂತ ನನಗೆ ತಡೆಯಕ್ಕಾಗಕ್ಕಿಲ್ಲವಾ, ತಡೆಯಕ್ಕಾಗಕ್ಕಿಲ್ಲ. ಯಾಕಪ್ಪ ಹಿಂಗಾಡ್ತಿದ್ಯಾ? ಯಾರ್ತವ ನನ್ ಕರ್ಕೊಂಬಿಡು ಅಂತ ಅಳ್ತಿದ್ಯಲ್ಲ, ಅಂತದ್ ಏನ್ ಕಷ್ಟ ಐತೆ ಅಪ್ಪಯ್ಯ? ಅಂತ ಹೇಳ್ಕಪ್ಪಯ್ಯ. ಸುಂಕದವ್ರ ಹತ್ರ ಸುಖ ದುಃಖ ಹೇಳ್ಕೋಬಾರ್ದು ಕಣಪ್ಪ. ಹಂಗೆಯ ನಿಂಗೆ ಯಾವ ವಿಷಯ ಕಷ್ಟ ಅಂತ ಅನಿಸ್ತದ ಆ ವಿಷಯನ ನಿಂತವ ಹೇಳ್ಬಾರ್ದು. ಹೋಗ್ಲಿ ಬಿಡು ಅಪ್ಪಯ್ಯ, ಕುತ್ಕ. ಈಗ ನಿಂಗೆ ಏನ್ ಕಷ್ಟ ಅಂತ ಅಂತವ್ ಹೇಳ್ಕೋಬೇಕು ಆಟೆ. ನಾನು ಏನನ ಕೇಳೋಣ, ನೀನು ಕೋಪ ಮಾಡ್ಕೊಂಡು ನನಗೆ ಏನೋ ಅನ್ನನ. ಅಯ್ಯೋ, ನನ್ನ ಅಪ್ಪ ಹಿಂಗೆ ಏನೋ ಅಂದ್ಬಿಟ್ನಲ್ಲ ಅಂತ ನೀನು ನೊಂದ್ಕೊಳ್ಳೋಣ. ಯಾಕಪ್ಪ ಬೇಕು? ಬ್ಯಾಡ ಬಿಡು, ಅದನ್ನ ಬಿಟ್ಬಿಡು. ಅಪ್ಪಯ್ಯ, ನೀನ್ ಯೋಚನೆ ಮಾಡ್ತಿರೋದು
ಅವು ಒಂದು ವಿಷಯ ತಾನೆ. ಶಿವ, ನಿನ್ ಬಾಯಲ್ಲಿ ಅವ್ವ ಅಂತ ಅವಳನ್ನ ಕರೆದಿಯ? ನನ್ನ ಕಣ್ಣನ್ನೇ ನನಗೆ ನಂಬಕಾಯ್ತಿರೋಲ್ಲಪ್ಪ. ಅಪ್ಪಯ್ಯ, ನನ್ನನ್ನೇ ಮೃಗ ಅನ್ಕೊಂಡ್ಬಿಟ್ಟಿದ್ದೀನಪ್ಪಯ್ಯ ನೀನು. ನೀನ್ ಏನ್ರು ಏನ್ ಕೆಲಸ ಮಾಡೋಗೋಳೆ ಅಂತ ನಿಂಗೆ ಸಂದ ಗೊತ್ತೈತೆ. ಆ ಹೆಂಗ್ಸು ಈ ತರ ತೆಪ್ ಕೆಲಸ ಮಾಡ್ಬಿಟ್ಟು ಒಟ್ಟೋಗಿಲ್ಲ ಅಂದ್ರೆ ನಾನ್ಯಾಕಪ್ಪಯ್ಯ ತಾಯಿ ಅಂತ ಹೇಳದೆ ಕೋಪ ಮಾಡ್ಕೊಳ್ಳಿ? ನಾನ್ಯಾಕಪ್ಪಯ್ಯ ತಾಯಿ ಅಂದ್ರೆ ಕೂಗಾಡ್ಲಿ? ನೀನು ಯೋಚನೆ ಮಾಡು. ಶಿವ, ನನ್ನ ತಾಯಿ ತೆಪ್ಪು ಮಾಡವಳೆ ಅಂತ ಚಿಕ್ಕ ಹುಡುಗಂಡೆ ಹೇಳ್ಕೊಂಬರ್ತಿದ್ಯಲ್ಲ, ನೀನೇನು ತೆಪ್ಪು ಮಾಡಿಲ್ವಾ? ನೀನೇನು ಸಂಪನ್ನಾಗಿ ಬದುಕಿದೀಯಾ? ಹೇಳ್ಬೋದಾಡಣ. ಅಪ್ಪಯ್ಯ, ನೀನ್ ಹೇಳಿದ್ನ ನಾ ಒಪ್ಕೋತೀನಿ. ನಾನೇನ್ ತೆಪ್ಪು ಮಾಡದೆ ಬದುಕಿಲ್ಲ. ನಾನು ಜೀವನದಾಗೆ ತೆಪ್ಪು ಮಾಡ್ಬಿಟ್ಟಿವ್ನಿ, ಅದ್ ನಾನು ಒಪ್ಕೋತೀನಿ. ಆದ್ರೆ ಆ ಮಕ್ಕಳ ಮ್ಯಾಕೆ ಆಣೆ ಮಾಡಿ ಹೇಳ್ತೀನಪ್ಪಯ್ಯ, ನಾ ಮಾಡಿರೋ ತೆಪ್ಪುಗಳಿಂದ ನೂರಾರು ಸಂಸಾರಗಳು ಉದ್ಧಾರ ಆಗವೆ, ಉಳ್ಕೊಂಡವೆ. ಅದು ಬಿಟ್ಟು ಒಂದೇ ಒಂದು ಸಂಸಾರನು ಹಾಳಾಗಿಲ್ಲಪ್ಪಯ್ಯ. ನಾನು ಹಾಳು ಮಾಡಿಲ್ಲ. ಆದ್ರೆ ನಿನ್ನ ಹೆಂಡ್ರು ಮಾಡಿರೋ ತೆಪ್ಪಿಂದ ನಾವೆಲ್ಲರೂ ಬೀದಿಗೆ ಬಂದ್ವಿ ಅಪ್ಪಯ್ಯ. ನಾನು ನನ್ನ ತಂಗಿರು ಪಡ್ಬಾರ್ದಿರೋ ಕಷ್ಟಪಟ್ಟು ಅದನ್ನ ನಾನು ಯಾವತ್ತೂ ಮರೆಯಕ್ಕಾಗಿಲ್ಲಪ್ಪಯ್ಯ. ನನ್ನ ಕೈಲಿ ಅದನ್ನ ಮರೆಯಕ್ಕಾಗಿಲ್ಲಪ್ಪಯ್ಯ. ಇಟ ಹೇಳದ್ಮ್ಯಾಕು